ಕಾಲ್ತುಳಿತದಲ್ಲಿ ಸಾವಿನ ಸಂಖ್ಯೆ 30ಕ್ಕೆ ಏರಿಕೆ. 30 ಭಕ್ತರು ಕಾಲ್ತುಳಿತಕ್ಕೆ ಬಲಿ, 60ಕ್ಕೂ ಹೆಚ್ಚು ಭಕ್ತರು ಗಾಯಗೊಂಡಿದ್ದಾರೆ. ನೂಕುನುಗ್ಗಲಿನಿಂದ ಬ್ಯಾರಿಕೇಡ್ ಮುರಿದು ಬಿದ್ದು ಕಾಲ್ತುಳಿತದ ಘಟನೆ. ತೀರ್ಥರಾಜ್ ಪ್ರಯಾಗ್ರಾಜ್ದಲ್ಲಿ 10 ಕೋಟಿ ಭಕ್ತರು ಒಂದೇ ದಿನ ಸ್ನಾನ ಮಾಡಿದ ದಾಖಲೆ. ಇವತ್ತು ಮೌನಿ ಅಮಾವಾಸ್ಯೆ, ಹೀಗಾಗಿ 10 ಕೋಟಿ ಭಕ್ತರು ಇವತ್ತು ಪ್ರಯಾಗ್ರಾಜ್ನಲ್ಲಿ ಅಮೃತ ಸ್ನಾನಕ್ಕಾಗಿ ನೆರೆದಿದ್ದರು. ಬೆಳಗಿನ ಜಾವ ಸಂಗಮ್ ಚೌಕ್ನಲ್ಲಿ ಕಾಲ್ತುಳಿತದ ಘಟನೆ. ಪುಣ್ಯ ಸ್ನಾನಕ್ಕೆ ಭಕ್ತರ ನೂಕುನುಗ್ಗಲು, ಬ್ಯಾರಿಕೇಡ್ ಮುರಿದು ಬಿದ್ದು ಕಾಲ್ತುಳಿತದ ಘಟನೆಯಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.